ನಮಸ್ಕಾರ. ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ದಾನಗಳಲ್ಲೇ ಮಹಾದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಕಳೆದ 35 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿರುವಂತಹ ವಿದ್ಯಾರ್ಥಿಗಳ ಉದ್ಧಾರಕ್ಕಾಗಿ ಕಟಿಬದ್ಧರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಅಪರೂಪದ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ವಿಜಯನಗರದ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಎಂ ಮುನಿರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಪ್ರೊಫೆಸರ್ ಡಾಕ್ಟರ್ ಎಂ ಮುನಿರಾಜ್ 35 ವರ್ಷಗಳಿಂದ ಶಿಕ್ಷಣ ಸೇವೆ ಮಾಡ್ತಾ ಇರೋ ಇವರು ಬೆಂಗಳೂರಿನ ಆನೇಕಲ್ ಮೂಲದವರು. ಕೃಷಿ ಕುಟುಂಬದಿಂದ ಬಂದು ಬದುಕು ಕಟ್ಟಿಕೊಂಡಿದ್ದೇ ರೋಚಕ. ಪೋಷಕರಿಗೆ ಶಿಕ್ಷಣ ಇರಲಿಲ್ಲ. 4 ಮಕ್ಕಳಲ್ಲಿ ಇವರೇ ಹಿರಿಯ ಮಗ. ಹಂತ ಹಂತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ಪ್ರಸ್ತುತ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿವಿ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಿದ್ದು ವಿವಿಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮೇಡಮ್, ಇದು ನನ್ನ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಪ್ರಶಸ್ತಿಯನ್ನು ನಾನು ಇದು ಪಡೆದಿರ್ತೀನಿ. ಇದಕ್ಕೆ ನಾನು ಜಿ ನ್ಯೂಸ್ ಅವರಿಗೆ ಫಸ್ಟ್ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನನ್ನ ಕಾರ್ಯವನ್ನು, ನನ್ನ ದಕ್ಷತೆಯನ್ನು ಗುರುತಿಸಿ ನನಗೆ ಈ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ ಅಂದರೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದರೆ ಇಂಥ ಪ್ರಶಸ್ತಿಗಳನ್ನು ಗುರುತಿಸಿ ಕೊಡ್ತಕ್ಕಂಥ ಒಂದು ಜಿ ನ್ಯೂಸ್ ಮೊದಲು ಫಿಲಮ್ ಅವಾರ್ಡ್ಗಳನ್ನು ಕೊಡ್ತಾಯಿತ್ತು. ಅದೇ ರೀತಿ ಒಂದು ಸಾಧಕರನ್ನು ಗುರುತಿಸಿ ಹಳ್ಳಿಯ ಜನಗಳನ್ನು ಉತ್ತಮ ವಿದ್ಯಾಭ್ಯಾಸದಿಂದ ಹಿಡಿದು ಕೃಷಿ ಕ್ಷೇತ್ರದಿಂದ ಹಿಡಿದು ಬಿಸ್ನೆಸ್ಸಿಂದ ಹಿಡಿದು ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಉತ್ತಮವಾದ ಒಂದು ಜಿ ನ್ಯೂಸು ಮಾಡ್ತಕ್ಕಂಥ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೆ ಮೇಡಮ್. ಶೈಕ್ಷಣಿಕ ಸೇವೆ ಅಂತ ಹೇಳಿದ್ರೆ ಅದು ಭಗವಂತನ ಕೃಪೆ ಇದ್ದರೆ ಮಾತ್ರ ಆ ವರ ಅನ್ನೋದು ಸಿಗುತ್ತೆ. ಕಳೆದ 35 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸರ್. ಆದರೆ ಇದಕ್ಕೊಂದು ಪ್ರೇರಣೆ ಅನ್ನೋದು ಇದ್ದೇ ಇರುತ್ತಲ್ವ? ಏನಾದರೂ ಒಂದು ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಏನು ಹೇಳ್ತೀರಿ, ನಿಮ್ಮ ಬದುಕಲ್ಲಿ ಏನು ಪ್ರೇರಣೆ ಆಯಿತು? ಮೇಡಮ್, ನನ್ನ ಪ್ರೇರಣೆಯಲ್ಲಿ ನಾನು ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಹೊಸೇನೂರು ಗ್ರಾಮ, ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಹುಟ್ಟಿದೆ. ನಮ್ಮ ಊರಿನಲ್ಲಿ ಸುಮಾರು ಬಲಾಢ್ಯ ಜಾತಿಯವರು ಬಹಳ ಇದ್ದರು. ಅಂತ ಜಾತಿಯವರ ಸಮೂಹದಲ್ಲಿ ನಾನು ಅತಿ ಹಿಂದುಳಿದ ಜಾತಿಯವನಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ನನಗೆ ಮೂಲ ಕಾರಣ ನನ್ನ ತಾಯಿಯ ತಾಯಿ, ನಮ್ಮ ಅಜ್ಜಿ ಮುನಿವೆಂಕಟಮ್ಮ ಅಂತ ಇದ್ರು. ಅವರು ನನಗೆ ಸ್ಫೂರ್ತಿದಾಯಕರಾಗಿ ನನ್ನನ್ನ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಅವರಲ್ಲೇ ಇಟ್ಟುಕೊಂಡು, ಅವ್ರ ಗಂಡ್ಮಕ್ಳು ಇರ್ಲಿಲ್ಲ, ಅವರು ಅಲ್ಲಿ ನನಗೆ ವಿದ್ಯಾಭ್ಯಾಸವನ್ನು 7ನೇ ತರಗತಿ ಕೊಟ್ಟರು. ನನಗೆ ಆರ್ಗದ್ದೆ ಅಂತ ಪ್ರೈಮರಿ ಸ್ಕೂಲ್, ಆ ಪ್ರೈಮರಿ ಸ್ಕೂಲ್ನಲ್ಲಿ ನನಗೆ ಉಪಾಧ್ಯಾಯರಾಗಿ ಬಂದಂತ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳು ಹೆಡ್ ಮಾಸ್ಟರ್ ಆಗಿದ್ರು. ರಾಮಾಚಾರಿ ಅಂತ, ಸುನೀತಾ ಅಂತ, ಮುನಿರೆಡ್ಡಿ ಅಂತ, ಇವರೆಲ್ಲ ಟೀಚರ್ಸ್ ನನಗೆ ಮಾರ್ಗದರ್ಶಕರಾದರು. ಅಲ್ಲಿಂದ ನಾನು 7ನೇ ತರಗತಿಯನ್ನ ಪಾಸ್ ಆಗಿ 8ನೇ ತರಗತಿಗೆ ಜಿಗಣಿಗೆ ಬಂದೆ. ಅದೇ ರೂರಲ್ ವೆಲ್ಫೇರ್ ಹೈಸ್ಕೂಲ್. ಅಲ್ಲಿ ನನಗೆ ಬಹಳ ಪ್ರೋತ್ಸಾಹದಾಯಕರಾದ, ನನ್ನ ಬೇಸನ್ನೇ ದೊಡ್ಡದಾಗಿ ಮಾಡತಕ್ಕಂತ ನನ್ನ ಪ್ರಾಧ್ಯಾಪಕರಾದ ವಿ ಶ್ರೀನಿವಾಸ ಮೂರ್ತಿ ಅವರು ಅಂತಂದ್ಬಿಟ್ಟು, ಇವತ್ತು ಅವರು 83 ವರ್ಷ ಇವತ್ತು ಇದ್ದಾರೆ. ಇವತ್ತು ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈಶ್ವರ್ ಮೂರ್ತಿಗಳು ಅಂತ ನಮ್ಮ ಹೆಡ್ ಮಾಸ್ಟರ್ ಇದ್ರು. ವಾಸುದೇವನ್ ಅಂತ ನಮಗೆ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ರು. ವಿ ಅಶ್ವಥ್ ನಾರಾಯಣ ಅಂತಂದ್ಬಿಟ್ಟು ನಮಗೆ ಬಯಾಲಜಿ ಪಾಠ ಮಾಡ್ತಾ ಇದ್ರು. ಕರ್ನಾಕರ್ ರೆಡ್ಡಿ ಅಂತಂದ್ಬಿಟ್ಟು ಹಿಂದಿ ಪಾಠ ಮಾಡ್ತಾ ಇದ್ರು. ಆಮೇಲೆ ನಮಗೆ BN ಭಾಸ್ಕರ್ ಅಂತ ಕನ್ನಡ ಪಾಠ ಮಾಡ್ತಾ ಇದ್ರು. ಆಮೇಲೆ ನನ್ನ ಅತ್ಯಂತ ನೆಚ್ಚಿನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆದ ಬಿ ವಿಠಲರಾವ್ ಅಂತ ಬಹಳ ಶಿಸ್ತಿನ ಸಿಪಾಯಿ ಅವರು. ನಾವು ಏನೇನು ಶಿಸ್ತನ್ನು ಇವತ್ತು ಕಲಿಬೇಕಂದ್ರೆ, ಒಬ್ಬ ಡ್ರಿಲ್ ಅಧ್ಯಾಪಕನಾಗಿ, ಒಬ್ಬ ಫಿಸಿಕಲ್ ಎಜುಕೇಶನ್ ಅಧ್ಯಾಪಕನಾಗಿ ನಮಗೆ ಬಹಳ ಡಿಸಿಪ್ಲಿನ್ ಕಲಿಸಿಕೊಟ್ಟಂತ ಮಹತ್ ಪುಣ್ಯಾತ್ಮ. ನನಗೆ ಅವರ ಸ್ಫೂರ್ತಿ ಆಯ್ತು.
ಮತ್ತೆ ನನ್ನ ಊರಿನಲ್ಲಿ ನಾನು ಇರ್ತಕ್ಕಂಥ ಬಡ ಫ್ಯಾಮಿಲಿ ಹುಟ್ಟಿರ್ತಕ್ಕಂಥವನಾಗಿ ನಮ್ಮ ತಂದೆ ಏನು ವಿದ್ಯಾವಂತರಲ್ಲ, ನನ್ನ ತಾಯಿನೂ ವಿದ್ಯಾವಂತರಲ್ಲ. ಜಿಗಣಿಯಲ್ಲಿ ಓದ್ತಾ ಇರ್ಬೇಕಾದ್ರೆ 9ನೇ ತರಗತಿ ಓದ್ತಾ ಇರ್ಬೇಕಾದ್ರೆ ಜಿಗಣಿ ಏರಿಯಾದಲ್ಲಿ ಒಂದು ಹೆಣ್ಣು ಮಗಳು ಹ್ಯಾಂಗ್ ಮಾಡ್ಕೊಂಡಿದ್ದು, ಸುಸೈಡ್ ಮಾಡ್ಕೊಂಡಿದ್ದು. ಆ ಟೈಮ್ನಲ್ಲಿ ಎಲ್ಲ ಆ ಜಿಗಣಿ ಸರೌಂಡಿಂಗ್ ಎಲ್ಲ ಓಡಿ ಬಂದು ನೋಡ್ತಾ ಇದ್ರು. ಆ ಟೈಮ್ನಲ್ಲಿ ಒಬ್ರು, ಆಗ ಎಂಟೈರ್ ತಾಲೂಕಿಗೆ ಒಂದೇ ಒಂದು ಪೊಲಿಟಿಷಿಯನ್ ಇದ್ದಿದ್ದು. ಅಲ್ಲಿ ಕುಮಾರ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಆಗಿ ಬಂದಿದ್ರು. ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವ್ರು ಬಂದಾಗ ಅವ್ರು ಬುಲೆಟ್ ಬಂದ್ರು, ವ್ಯಾನು ಇರಲಿಲ್ಲ. ಆ ಬುಲೆಟ್ ಓಡಿಸ್ಕೊಂಡು ಬಂದ ತಕ್ಷಣ ಅವ್ರು ಬಂದು ಹೊರಡೆ ಹೋಗೋದು, ಬಂದು ಹೊರಡೆ ಐ ಅಂದ ತಕ್ಷಣ ಎಲ್ಲ ಓಡೋಗ್ಬಿಟ್ರು. ನನಗೆ ಅದೇ ತರ ಫಿಸಿಕಲ್ ಇತ್ತು. ಆಗ ನನ್ನ ಒಂದು ಇಂಟೆನ್ಷನ್ ಅವರ ಹೆಸರ ಮೇಲೆ ಕುಮಾರ್ ಬಿಕಾಮ್ ಅಂತಿತ್ತು, ನೇಮ್ ಬೋರ್ಡ್. ಅದನ್ನ ನಾನು ಗಮನಿಸಿದೆ. ಆಗ ನನಗೆ ಏನಂತು, ಬಿಕಾಮ್ ಮಾಡಿದ್ರೆ ಮಾತ್ರ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ನಿಮ್ಮ ಯೋಚನೆಗಳಿದು? ನನ್ನ ಯೋಚನೆ, ಬಿಕಾಮ್ ಮಾಡಿದ್ರೆ ಮಾತ್ರ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಬೇರೆ ಯಾವ್ದು ಮಾಡಕ್ಕಾಗಲ್ಲ ಅಂತ ನನಗೆ ಕನ್ಕ್ಲೂಷನ್ ಬಂದೆ ನಾನು. ಆಗ ನಾನು ಇಂಜಿನಿಯರಿಂಗ್ ಹೋಗ್ಬೋದಾಯ್ತು, ಮೆಡಿಕಲ್ ಹೋಗ್ಬೋದಾಯ್ತು, ಬೇರೆ ಯಾವ್ದು ಡಿಗ್ರಿ ಹೋಗ್ಬೋದಾಯ್ತು. ನನಗೆ ಅದರ ಯಾವುದು ಅರಿವಿಲ್ಲ. ಇದ್ದಿದ್ದು ಒಂದೇ ಒಂದು ಅರಿವು ಏನಂದ್ರೆ, ಬಿಕಾಮ್ ಮಾಡಿದ್ರೆ ಮಾತ್ರ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ನಾನು ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅನ್ನೋ ಒಂದು ಮನಸ್ಸು ನನ್ನ ಮನಸ್ಸಲ್ಲಿ ಬಂತು. ಬಂದಾಗ ಅಲ್ಲಿಂದ ಡಿಗ್ರಿ ಮುಗಿದ ತಕ್ಷಣ ನಾನು RC ಕಾಲೇಜ್ಗೆ, ರಾಮನಾರಾಯಣ್ ಚರಾಮ್ ಕಾಲೇಜ್ಗೆ ಬಂದು ಅಲ್ಲಿ ಸೇರಿದೆ. ಅಲ್ಲಿ ಸೇರಿದಾಗ ನನಗೆ ಸ್ಫೂರ್ತಿದಾಯಕರಾಗಿದ್ದು ನಮ್ಮ ಊರಿನ ಪಕ್ಕದವರೇ, ಆದೂರಿನವರು ಅಪ್ಪಣ್ಣ ಅಂತಂದ್ಬಿಟ್ಟಿದ್ರು. ಅವರ ಶ್ರೀಮತಿಯವರು BCM ಹಾಸ್ಟೆಲಲ್ಲಿ ಅವರು ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಇದ್ರು. ಆಗ ನಾನು ಹೋದಾಗ ಅವ್ರ ಹತ್ರ ಸೂಪರಿಂಟೆಂಡೆಂಟ್ ಆಗಿದ್ರು. ನನಗೆ ಬೆಂಗಳೂರಲ್ಲಿ ಬಂದು ಬೆಂಗಳೂರಲ್ಲಿ ಇರೋದಕ್ಕೆ ಒಂದು ಜಾಗ ಬೇಕಾಗಿತ್ತು, ಒಂದು ಗೂಡು ಬೇಕಾಗಿತ್ತು. ಆ ಟೈಮ್ನಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವರು ಅಪ್ಪಣ್ಣನವರು ನಮ್ಮ ತಂದೆಯ ಫ್ರೆಂಡ್, ಒಳ್ಳೆ ಫ್ರೆಂಡ್. ಅವ್ರು ಹೇಳಿದ್ರು. ಆಮೇಲೆ ನಾನು ಹೋದಾಗ ಇದೇ ಅಪ್ಪಣ್ಣವರು ನನಗೆ ಕಾಲಿಗೆ ಚಿಪ್ಲಿ ಇಲ್ಲದ ಬತ್ತಿ ಅಲ್ಲೋ, ನನಗೆ ಆ ಕಾಲಿಗೆ ಚಿಪ್ಲಿ ಇರಲಿಲ್ಲ. SLC ಪಾಸ್ ಆದಾಗ ನನ್ನ ಕಾಲಿಗೆ ಚಿಪ್ಲಿ ಇರಲಿಲ್ಲ. ಆ ಟೈಮ್ನಲ್ಲಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಓದ್ತಾ ಇದ್ದಾಗ ಅವರು ನನಗೆ ಡೈಲಿ ಕಾಲಿಗೆ ಚಿಪ್ಲಿ ಹಾಕೊಂಬಾರೋ, ಕಾಲಿಗೆ ಚಿಪ್ಲಿ ಹಾಕೊಂಬಾರೋ ಅಂತ ಇದ್ರು. ಆ ದಿನ ಅವರ ಶ್ರೀಮತಿಯವರು ಗೌರಮ್ಮ ಅವರು, ರೀ ನೀವು ನಿಮ್ಮ ಫ್ರೆಂಡ್ ಅವರಪ್ಪನಿಗೆ ಹೇಳಿ, ಅವರಪ್ಪ ಕೊಡ್ತಾನೆ, ಅವರಪ್ಪನೇ ಕೊಡಿಸಿಲ್ಲ ಅಂದ್ರೆ ಅವನೇನ್ರಿ ಮಾಡೋಕ್ಕಾಗುತ್ತೆ, ಇಲ್ಲ ನೀವೇ ಒಂದ್ ಜೊತೆ ಕೊಡಿಸ್ರಿ ಅಂದ್ಬಿಟ್ರು. ಆಮೇಲೆ ನೆಕ್ಸ್ಟ್ ಅಮ್ಮ ಏನಿದ್ರು, ನೀನು ಇನ್ನೇನು ಬರ್ಬೇಡಪ್ಪ, ಇಲ್ಲಿ ನೀನು ನಮ್ಮ ಆಫೀಸ್ ಬಾ, ನಾನು ನೀನು ಮಾಡ್ಕೊಡ್ತೀನಿ ಅಂತಂದ್ರು. ಆಮೇಲೆ ನೆಕ್ಸ್ಟ್ ಅವ್ರ ಆಫೀಸ್ಗೆ ಹೋದಾಗ ನನಗೆ ವಿಜಯನಗರದಲ್ಲಿ BCM ಹಾಸ್ಟೆಲ್ ನನಗೆ BComಗೆ ಹಾಸ್ಟೆಲು ಅಕಾಮಿಡೇಷನ್ ಎಲ್ಲ ಮಾಡಿಸ್ಕೊಟ್ರು. ನಾನು ಅಲ್ಲಿ 3 ವರ್ಷ ನಾನು ಅಲ್ಲಿ ಓದಿ, ಅಲ್ಲಿ ನಂತರ ನಾನು MComಗೆ ಬಂದೆ. MComನಲ್ಲಿ ನನಗೆ ಮಾರ್ಗದರ್ಶಕರಾಗಿ ಬಹಳ ಅತ್ಯುತ್ತಮ ಮಾರ್ಗದರ್ಶಕ ಸಿಕ್ಕಿದವರು ನಮ್ಮ ಹನುಮಂತಪ್ಪ ಅಂತ, ಎಕ್ಸ್-ವೈಸ್ ಚಾನ್ಸಲರ್. ಅವರು ನನ್ನ ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು. ಅದೇ ರೀತಿಯಲ್ಲಿ ನನ್ನ ಗುರುಗಳಾದ BComನಲ್ಲಿ ನನಗೆ ಬಹಳ ಆತ್ಮೀಯ ಗುರುಗಳಾದ ನಮ್ಮ ಅಶ್ವತ್ಥಪ್ಪನವರು, ಅವರು ಮೊನ್ನೆ 1 ವರ್ಷ ಆಯ್ತು ತೀರ್ಕೊಂಡು. ಅವರು ನನಗೆ ಇವತ್ತು ನಾನು ಏನೇ ಆದ್ರೂ ಅವರ ಫೋಟೋನ ನಾನು ಹಾಕೊಬೇಕಾಗಿದೆ. ಅವರು ನನಗೆ MCom ಮಾಡಬೇಕಾದ್ರೆ ಬಹಳ ಸಹಾಯ ಮಾಡಿದ್ರು. ಆಗ ನಮ್ಮ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ ಇದ್ದೆ ನಾನು. ಯೂನಿವರ್ಸಿಟಿ ಹಾಸ್ಟೆಲ್ ಇದ್ದಾಗ ಹಾಗೆ ನನ್ನ ಆಟ ಪಾಠಗಳನ್ನ ನೋಡಿ ನಮ್ಮ ಸ್ನೇಹಿತರೆಲ್ಲ ನೀವು ಎಲೆಕ್ಷನ್ ನಿಂತ್ಕೊ ಅಂತಂದ್ರು. ಎಲೆಕ್ಷನ್ ನಿಂತೆ. ಎಲೆಕ್ಷನ್ ನಲ್ಲಿ ನಾನು ಒಂದು ಸಾರಿ ಪ್ರೆಸಿಡೆಂಟು, ಒಂದು ಸಾರಿ ಸೆಕ್ರೆಟರಿ ಆಗಿದ್ದೆ. ಹಾಗೆ ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೆ ಆಗ್ಲೇ. ಆಗ ಎಲ್ಲಾ ಹುಡುಗರು ನನ್ನ ಬಹಳ ನೆಚ್ಕೊಂಡಿದ್ರು. ಮೂಲತಃ ನೀವು ಕೃಷಿ ಕುಟುಂಬದಿಂದ ಬಂದವರು, ಕಡು ಕಷ್ಟ, ಹಿರಿಮಗ ಬೇರೆ, ಜವಾಬ್ದಾರಿ ಜಾಸ್ತಿ. ಆದರೆ ಇವತ್ತು ನಿಮ್ಮ ಈ 35 ವರ್ಷದ ಅನುಭವದಲ್ಲಿ ಸರ್ ಅತ್ಯುನ್ನತ ಹುದ್ದೆಗಳನ್ನು ನೀವು ನಿಭಾಯಿಸಿದ್ದೀರಾ, ಜವಾಬ್ದಾರಿಯನ್ನು ತಗೊಂಡಿದ್ದೀರಿ. ಇದ್ರ ಬಗ್ಗೆ ತಿಳಿಸ್ಬೋದಾ? ಮೇಡಮ್, ಇದು ಇಷ್ಟು ನಾನು ಅತ್ಯುನ್ನತ ಹುದ್ದೆಯನ್ನ ಮಾಡೋದಕ್ಕೆ ನನಗೆ ಬಹಳ ಆನೆಸ್ಟ್ ಆಗಿ ಕೆಲಸ ಮಾಡತಕ್ಕಂತ ನನ್ನ ಗುರುಗಳಾದ ಅಶ್ವತ್ಥಪ್ಪನವರು, ಮತ್ತೆ ನನ್ನ ಮಾರ್ಗದರ್ಶಕರಾದ ಪ್ರೊಫೆಸರ್ K. ಈರೇಶ್ ಅವರು, ಆಮೇಲೆ ನನ್ನ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂತ ನಮ್ಮ ರವೀಂದ್ರ ಅವರು, ಮತ್ತೆ ಪುಷ್ಪಾ ಭಟ್ ಮೇಡಮ್ ಅವರು, ಇವರೆಲ್ಲ ನನಗೆ ಬಹಳ ಮಾರ್ಗದರ್ಶಕರು. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಇದು ನ್ಯಾಯಯುತವಾದ ಮತ್ತೆ ಆನೆಸ್ಟಿ ಮಾಡ್ತಾ ಇದ್ರಲ್ಲ, ಅದು ನನ್ನ ಮೈಗೂಡ್ತು. ನಾನು ಒಬ್ಬ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿ, ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದಾಗ ನನಗೆ ಸನ್ಮಾನ್ಯ ಜೀವರಾಜ್ ಆಳವರು ಇರ್ಬೋದು, ಸನ್ಮಾನ್ಯ ಬಂಗಾರಪ್ಪನವರು ಇರ್ಬೋದು, ಸನ್ಮಾನ್ಯ
ಎಸ್ ರಮೇಶ್ ಅವರು ಇರ್ಬೋದು, ರಘುಪತಿ ಅವರು ಇರ್ಬೋದು. ಆ ಟೈಮ್ನಲ್ಲಿ ಸ್ಟೂಡೆಂಟ್ ಯೂನಿಯನ್ ಬಹಳ ಜೋರಾಗಿರ್ತಾ ಇತ್ತು. ಅಂತ ಟೈಮ್ನಲ್ಲಿ ಅವರೆಲ್ಲ ನನ್ನ ಕರೆದು ಮಾತಾಡಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಅಷ್ಟು ಚೆನ್ನಾಗಿ ಅವರೆಲ್ಲ ಮಾತಾಡ್ತಿದ್ರು. ಅದು ನನ್ನ M.Com ಮುಗಿದ ತಕ್ಷಣ ನನ್ನ ಜಿಲ್ಲೆ ಚೇಂಜ್ ಆಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ವಾಟ್ ಇಸ್ ಏನಾಯ್ತು ಅಂದ್ರೆ ನನ್ನ ಮದುವೆ, ನನ್ನ ಧರ್ಮಪತ್ನಿ ಹೆಸರು ಸುಜಾತ ಅಂತ, ಅವರು ಬಂದು BA ಮತ್ತೆ BA ಜರ್ನಲಿಸಂ ಮಾಡಿದ್ದಾರೆ. ನಿಮ್ಮ ಜರ್ನಲಿಸಂ ಮಾಡಿದ್ದಾರೆ. ನನಗೆ ನನ್ನ ಡಿಗ್ರಿ ಮುಗಿದ ತಕ್ಷಣ ನಮ್ಮ ತಂದೆಯವರು ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ರು. ಆಗ ನಾನು ಹೋಗಿ ಮೊದಲನೇ ಹುಡುಗಿಯನ್ನ, ಮೊದಲನೇ ಸಾಲಿನ ನಮ್ಮ ಸುಜಾತವನ್ನು ನೋಡಿದಾಗ ನಾನು ಮದುವೆ ಮಾಡ್ಕೊಂತೀನಿ ಅಂತಂದೆ. ದಟ್ ಇಸ್ ಮೈ ನನ್ನ ಕಂಪ್ಲೀಟ್ ನನ್ನ ಆಟಿಟ್ಯೂಡು ಎಲ್ಲ ಚೇಂಜ್ ಆಗಿದ್ದು ನಾನು ಆಕೆಯನ್ನು ಮದುವೆ ಆದ ನಂತರ. ನಿಮ್ಮ ಜೀವನದ ಬಹುದೊಡ್ಡ ತಿರುವಿಗೆ ಕಾರಣ ಅವರೇ. ಇಲ್ಲ ಅಂದಿದ್ರೆ ನಾನು ಇಲ್ಲಾಂದ್ರೆ ರಾಜಕೀಯಕ್ಕೆ ಹೋಗ್ತಾ ಇದ್ದೆ, ಇಲ್ಲ ಒಂದು ರೌಡಿಯಾಗಿ ಹೋಗ್ತಾ ಇದ್ದೆ. ಯಾಕೆ ಸರ್? ನನ್ನ ಲೀಡರ್ಶಿಪ್ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲ. ಈ ಹೌದೌದು, ರಾಜಕೀಯದ ಮಜಲುಗಳು ಹೆಂಗೆಂಗೋ ತಗೊಂಡೋಗುತ್ತೆ, ತಗೊಂಡು ಹೋಗ್ತಾ ಇತ್ತು. ಆ ರೀತಿಯಲ್ಲಿ ನಾನು ಎಲ್ಲೋ ಹೊರಗಡೆ ಹೋಗ್ಬೇಕಾಯ್ತು. ಆದ್ರೆ ನನ್ನ ದೊಡ್ಡ ತಿರುವು ನನ್ನ ಮದುವೆ ಆದ ನಂತರ. ಅದ್ಭುತ. ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ, ಅವಳಿಗೆ ನಾನು ಎಷ್ಟು ಹೇಳಿದ್ರು ಇರಲ್ಲ, ನಾನು ಎಷ್ಟು ಕ್ಷಮೆ ಕೇಳಿದ್ರು ನನ್ನಲ್ಲಿ ಮುಗಿಯಲ್ಲ. ಆದರೆ ಅವಳು ನನ್ನನ್ನ ಎಂಟೈರ್ ಥಿಂಗ್ ಚೇಂಜ್ ಮಾಡಿದ್ಲು. ನನ್ನಲ್ಲಿ ಯಾವುದೇ ಯಾವತ್ತಲ್ಲಿ ಸುಳ್ಳು ಹೇಳೋದಾಗ್ಲಿ, ಯಾರಿಗಾದ್ರೂ ಮೋಸ ಮಾಡೋದಾಗ್ಲಿ, ಯಾವುದೇ ರೀತಿಯಲ್ಲಿ ನನಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಅನ್ಯಾಯವಾಗಿ ಯಾವುದನ್ನು ನೀನು ಮಾಡಬಾರ್ದು, ನೀನು ಒಬ್ಬ ಟೀಚರ್ ಆಗಿದ್ಯಾ, ನೀನು ನ್ಯಾಯವಾದ ನಡೀಬೇಕು ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ಬಂದು, ಅದೇ ರೀತಿಯಲ್ಲಿ ನನಗೆ 92ರಲ್ಲಿ ನನಗೆ ಸಬ್ ಇನ್ಸ್ಪೆಕ್ಟರ್ ಆಗಾಯಿತು. ಸೂಪರ್. ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದೆ. ಆದಾಗ ನನಗೆ ಶ್ರೀಧರ್ ಅಂತ IG DGP ಇದ್ರು, ಅವರನ್ನ ನಾನು ಯೂನಿಟ್ ಲೀಡರ್ ಆಗಿದ್ದಾಗ 2 ಫಂಕ್ಷನ್ ಕರೆಸಿದ್ದೆ. ಅವ್ರು ಏನು ನನಗೆ ಗೊತ್ತಿಲ್ಲ, ಬಹಳ ಆತ್ಮೀಯರಾಗ್ಬಿಟ್ರು ನನಗೆ. ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅಷ್ಟೊತ್ತಿಗೆ ನಾನು PU ಕಾಲೇಜ್ಗೆ ಲೆಕ್ಚರ್ ಆಗಿದ್ದೆ. ಆಮೇಲೆ ಅವ್ರ ಹತ್ರ ಹೋದಾಗ ಸರ್ ಈ ತರ ಆಗಿದೆ, ಏನ್ ಮಾಡೋದು ಅಂತ. ಆಗ ಅವರು ನನ್ನ ಕ್ಯಾರೆಕ್ಟರ್ನ 1 ವರ್ಷದಿಂದ ಅನಲೈಸ್ ಮಾಡಿದ್ರು. ಮುನ್ರಾಜ್ ಅವರೇ, ನಿಮಗೆ ಬಹಳ ಕೋಪ ಇದೆ, ನೀವು ಅನ್ಯಾಯದ ಬಗ್ಗೆ ಹೋರಾಡ್ತೀರಿ, ನಮ್ಮ ಈ ಪೋಸ್ಟು ಸರಿಯಿಲ್ಲ, ನಿಮಗೆ ಅನ್ಯಾಯದ ಬಗ್ಗೆ ಓಡಿದಾಗ ನೀವು ಬೇರೆ ರೀತಿಯಲ್ಲಿ ಆಗುತ್ತೆ, ನಿಮ್ಮ ವಿಷಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ಆಗುತ್ತೆ, ದಯವಿಟ್ಟು ನೀವು ಅಲ್ಲಿ ಬರಬೇಡಿ. ನಾನು ಇದು ಕೇಳ್ತಾ ಇಲ್ಲ, ನಿಮ್ಮ ಕ್ಯಾರೆಕ್ಟರ್ ನೋಡಿ ಹೇಳ್ತಾ ಇದ್ದೀನಿ, ನೀವೀಗ ಒಳ್ಳೆ ಪ್ರೊಫೆಷನ್ ಇದ್ದೀರಿ, ಲೆಕ್ಚರ್ ಆಗಿದ್ದೀರಿ, ಅಲ್ಲೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ನಾನು ಅಲ್ಲೇ ಕಂಟಿನ್ಯೂ ಮಾಡಿಬಿಟ್ಟೆ. ಆಮೇಲೆ 1996 ನನಗೆ KPSC ನಲ್ಲಿ ಸೆಲೆಕ್ಷನ್ ಆಯಿತು, ಗೌರ್ಮೆಂಟ್ ಕಾಲೇಜ್ಗೆ. ಅಷ್ಟೊತ್ತಿಗೆ ನಾನು ಮನೆಯಲ್ಲಿದ್ದಾಗ ನನ್ನ M.Com ಆದ ತಕ್ಷಣ ನನ್ನ ಕರೆದು ನನಗೆ ವಿಶ್ವವಿದ್ಯಾಲಯದಲ್ಲಿ MPhil ಮಾಡಲು ಮತ್ತು PhD ಮಾಡಲು ನನ್ನ ಅತ್ಯಂತ ಆತ್ಮೀಯವಾಗಿ ಕರೆದು ನನಗೆ ಮಾರ್ಗದರ್ಶಕರಾಗಿ ನನ್ನ PhD MPhil ಮಾಡತಕ್ಕಂಥ ಮತ್ತೆ ಆ ವಿಶ್ವವಿದ್ಯಾಲಯ ಕೆಲಸ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ನನ್ನ ಅತ್ಯಂತ ಪ್ರೀತಿಯ, ಇವತ್ತು ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಶ್ವಥ್ ಕಾರಣರಾಗಿರ್ತಾರೆ. ಇವತ್ತು ನಾನು ಏನಾಗಬೇಕಾದ್ರೂ ಅವರ ಚರಣಗಳಿಗೆ ಒಂದು ಸಾರಿ ನಮಿಸಿ ನಾನು ನನ್ನ ಕಾರ್ಯವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ. ಅವರೇ ನನಗೆ ದೇವರು, ನನಗೆ ದೇವರಾಗಿದ್ದಾರೆ. ಅದೇ ರೀತಿಯಲ್ಲಿ ನಾನು ಬಂದಾಗ ವಿಶ್ವವಿದ್ಯಾಲಯದಲ್ಲಿ ಸೇರಿಸಿದ್ರು. ವಿಶ್ವವಿದ್ಯಾಲಯ ಕೆಲಸ ಮಾಡಬೇಕಾದ್ರೆ ನನಗೆ ಅತ್ಯಂತ ಪ್ರೀತಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ K. ಈರೇಶ್ ಅವರು ಬಂದರು, ಪುಷ್ಪ ಭಟ್ ಅವರಿದ್ರು, S. ರವೀಂದ್ರ ಅವರಿದ್ರು, ಮತ್ತೆ ರಾಮಚಂದ್ರೇಗೌಡ ಇದ್ರು, ಅವರು VC ಆಗಿದ್ರು. ಇವರೆಲ್ಲ ನನಗೆ ಮಾರ್ಗದರ್ಶಕರಾದರು. ಈ ಎಲ್ಲಾ ಮಾರ್ಗದರ್ಶನದಲ್ಲಿ ಮತ್ತು ನನ್ನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಟೀಚರು, ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ 450-600 ಜನ ಟೀಚರ್ಸು ನನ್ನ ಬಗ್ಗೆ ಎಲ್ಲರಿಗೂ ಬಹಳ ಗೌರವ ಇತ್ತು. ಪ್ರತಿಯೊಬ್ಬರು ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು, ಸೊಲ್ಯೂಷನ್ ಬೇಕಾಗಿತ್ತು, ಸರ್ ಮಾಡೋಣ ಅಂತಂದ್ರು. ಅದೇ ತದನಂತರ ಅದೇ ವಿಶ್ವವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಥಿ ಸಂಘದ ಪ್ರಾಧ್ಯಾಪಕ ಸಂಘದ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆಗ ನಮ್ಮ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಅಧ್ಯಾಪಕರ ಕುಂದುಕೊರತೆಗಳನ್ನ 95% ಸಾಲ್ವ್ ಮಾಡಿಕೊಟ್ಟೆ. ಮತ್ತೆ ಅದೇ ವಿಶ್ವವಿದ್ಯಾಲಯ ಆದ ನಂತರ ಮತ್ತೆ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಮತ್ತೆ ನನಗೆ
ದೇವರ ಋಣದಿಂದ ಡೀನ್ ಸಿಕ್ಕಿತ್ತು ಹ್ಮ್ 2015ರಲ್ಲಿ 2015ರಲ್ಲಿ ನಿಕಾಯದ ಡೀನ್ರಾಗಿ ಮತ್ತೆ ಅಧ್ಯಕ್ಷನಾದೆ. ಹ್ಮ್ ಆ ಅಧ್ಯಕ್ಷನಾದಾಗ ನನಗೆ ಹೊಸ ಹೊಸ ಕೋರ್ಸ್ಗಳನ್ನು ಮಾಡುವ ಒಂದು ಪ್ರಸಂಗ ಬಂತು ಹ್ಮ್ BOS ಅಲ್ಲಿ. ಆಗ BCOMನ 9 ಕೋರ್ಸ್ಗಳನ್ನು, ಹ್ಮ್ BBA 4 ಕೋರ್ಸ್ಗಳನ್ನ, ಆಮೇಲೆ BCOM ಈ ಕೋರ್ಸ್ಗಳನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದ್ರಿ. ಇದಕ್ಕೆಲ್ಲ ನಮಗೆ ಮಾರ್ಗದರ್ಶಕರಾಗಿದ್ದು ಪ್ರೊಫೆಸರ್ KE ದೇಶ್ ಅವರು ಹ್ಮ್ ಹ್ಮ್ ಇದೆಲ್ಲ ಮಾಡಿದ್ರು. ಅದೇ ಟೈಮ್ನಲ್ಲಿ ನನಗೆ ಹಂಗಾಮಿ ಕುಲಪತಿಯಾಗಿ ಆಕ್ಟಿಂಗ್ ವೈಸ್ ಚಾನ್ಸಲರ್ ಆಗಿ ಕೆಲಸ ಸಿಕ್ತು, ಟೈಮ್ ಸಿಕ್ತು. ಸೂಪರ್. ಹಾ ಹಾ ಆ ಟೈಮ್ದಲ್ಲಿ ನಾನು ಬಹಳ ಒಳ್ಳೆ ಕೆಲಸ ಮಾಡಿದೆ. ನನಗೆ ಅವಧಿ ಎಷ್ಟು ಸರ್? 5 ತಿಂಗಳ. ಹಾ 5 ತಿಂಗಳ ಅವಧಿ ನಾನು ಆಕ್ಟಿಂಗ್ ಕುಲಪತಿಯಾಗಿ ಕೆಲಸ ಮಾಡಿದೆ. ಆ ಕೆಲಸ ಮಾಡಿದ ಅನುಭವ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ನಾನು 3 ಕಾನ್ಫರೆನ್ಸ್ಗಳನ್ನು ಮಾಡಿದೆ. ಒಂದು ಆಲ್ ಇಂಡಿಯಾ ಕಾಮರ್ಸ್ ಕಾನ್ಫರೆನ್ಸ್, ಎರಡನೇದು ಆಲ್ ಇಂಡಿಯಾ ಅಕೌಂಟಿಂಗ್ ಕಾನ್ಫರೆನ್ಸ್, ಆಲ್ ಇಂಡಿಯಾ ಸೋಷಿಯಲ್ ಸೈನ್ಸ್ ಕಾನ್ಫರೆನ್ಸ್. ಇದಕ್ಕೆ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸೈನ್ಸ್ ಅಂಡ್ ಕಾಮರ್ಸ್ ನಲ್ಲಿ ಬಂದವರು ನೋಡಿ ಮುನಿರಾಜು ಅಂದ್ರೆ ಯಾರು ಅನ್ನೋದನ್ನ ಇಡೀ ಇಂಡಿಯಾದಲ್ಲೇ ನನ್ನ ರೆಕಗ್ನೈಸ್ ಮಾಡೋ ಮಟ್ಟಕ್ಕೆ ನಾನು ಆ ರೀತಿಯ ಕಾನ್ಫರೆನ್ಸ್ಗಳನ್ನು ಮಾಡಿದೆ. ಮಾಡಿದ ತಕ್ಷಣ ನಾನು ಸೆಂಟ್ರಲ್ ಕಾಲೇಜಿನಿಂದ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಬಂದೆ. ಸಿಟಿ ಯೂನಿವರ್ಸಿಟಿನಲ್ಲಿ ನಾನು ಅಗೇನ್ 4 ವರ್ಷ ಡೀನ್ ಆಗಿ ಕೆಲಸ ಮಾಡಿ ಇಲ್ಲಿ ಹೊಸ ಹೊಸ ಕೋರ್ಸ್ಗಳನ್ನು ತಂದು ಇಲ್ಲಿಯೂ ನನಗೆ ಬಹಳ ಒಳ್ಳೆಯ ಕೆಲಸ ಅವಕಾಶ ಕೊಟ್ಟರು. ಅದೇ ರೀತಿಯಲ್ಲಿ ನನ್ನ ಧರ್ಮಪತ್ನಿಯವರು ನನಗೆ ಬಹಳ ಕೋಆಪರೇಷನ್ ಮಾಡಿದ್ರು. ಯಾವುದೇ ಒಬ್ಬ ಗಂಡಸು ಅವನು ಮುಂದೆ ಪ್ರಗತಿ ಆಗಬೇಕಾದ್ರೆ ಅವಳ ಹಿಂದೆ ಒಬ್ಬ ನಾರಿ ಇರುತ್ತಾಳೆ ಅಂತಂದ್ರೆ ಅದಕ್ಕೆ ನನ್ನ ಪತ್ನಿಯೇ ಕಾರಣ. ಅವರು ಬಹಳ ಈಗಲೂ ಕೂಡ ಅವರ ಮೃದು ಸ್ವಭಾವ, ಅವರ ಒಳ್ಳೆ ವ್ಯಕ್ತಿತ್ವ, ಅದನ್ನ ನನ್ನ ಮಕ್ಕಳಿಗೂ ಪಡ್ಕೊಂಡು ಬಂದಿದೆ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಬಂದು ಸಮರ್ಥ್ ಅಂತ. ಸಮರ್ಥ್ ಈಗ ನ್ಯಾಷನಲ್ ಲಾ ಯೂನಿವರ್ಸಿಟಿನಲ್ಲಿ ಲಾ ಮುಗಿಸಿ ಲಂಡನ್ ನಲ್ಲಿ ಇದು PG ಮುಗಿಸಿ ಈಗ ಬಂದು ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಎರಡನೇ ಮಗ ಈಗ MBBS ಔಷಧಿ ಮಾಡ್ತಾನೆ. ಇವರಿಬ್ಬರ ಅತ್ಯಂತ ಉನ್ನತ ಸ್ಥಾನಕ್ಕೆ ಮಾಡಕ್ಕೆ ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಯ ಕಾರಣಕರ್ತರು. ಅದನ್ನು ನಾನು ಎದೆ ಮುಟ್ಟಿ ಹೇಳಬಲ್ಲೆ. ಮತ್ತೆ ನನಗೆ ಈ ರೀತಿಯಾಗಿ ಬಹಳ ಒಳ್ಳೊಳ್ಳೆ ಕೆಲಸ, ಒಳ್ಳೆ ಜನ ಬಹಳ ಇದು ಮಾಡಿದ್ದಾರೆ. ಈಗ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಿಂದ ಮತ್ತು ನಮ್ಮ ಘನವಿತ್ತ ರಾಜ್ಯಪಾಲರ ಕೃಪಾ ಕಟಾಕ್ಷದಿಂದ ನಾನೀಗ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಖಂಡಿತ ಸರ್. ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾವು ಕರ್ನಾಟಕವನ್ನು ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಅಂತ ಡಿವೈಡ್ ಮಾಡಿದಾಗ ಸೌತ್ನ ಬಿಟ್ಬಿಡೋಣ, ಅವರು ಡೆಫಿನೆಟ್ಲಿ ಒಂದು ಹಂತದಲ್ಲಿ ಒಂದು ರೇಂಜಿಗೆ ಬಂದಿದ್ದಾರೆ. ಬಟ್ ಈ ನಾರ್ತ್ ಕರ್ನಾಟಕ ಭಾಗದಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕಮ್ಯುನಿಕೇಷನಲ್ಲಿ ಫೇಲ್ ಆಗ್ತಿದ್ದಾರೆ, ಸ್ಕಿಲ್ಲಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಸೊ ದೂರದಿಂದ ಹೌದು, ಆ ವ್ಯಕ್ತಿತ್ವ ವಿಕಸನದ ಶಕ್ತಿ ತುಂಬಬೇಕು ಅಂದ್ರೆ ನಿಮ್ಮಂಥ ಪ್ರಾಧ್ಯಾಪಕರಿಗೆ ಕಾರಣ ಆಗಬೇಕು ಸರ್. ಸೊ ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ನೀವು? ನನ್ನ ಮುಂದಿನ ಗುರಿ ಏನು ಮಾಡಿದ್ರೆ ಈಗ ಅಲ್ಲಿ ನಾನು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಸುಮಾರು ಈಗ MSc ಫಾರೆನ್ಸಿಕ್ ಸೈನ್ಸ್, BSc ಫಾರೆನ್ಸಿಕ್ ಸೈನ್ಸ್ ಇವತ್ತೇನಾಗಿದೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಏನು ಫಾರೆನ್ಸಿಕ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ತವೆ. ಆಮೇಲೆ ನಾವು ಫಿಸಿಕ್ಸ್ ರೇಡಿಯಾಲಜಿ ಅಂತ ಒಂದು ಹೊಸ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ದೀನಿ. ಮತ್ತೆ BCom ಬಿಸ್ನೆಸ್ ಅನಾಲಿಟಿಕ್ಸ್, BCom ಟೂರಿಸಂ, BCom ಫೈನಾನ್ಸ್ ಅಂಡ್ ಅಕೌಂಟಿಂಗ್, BBA ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, BCom ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್. ಸೂಪರ್. ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್. BBA ನಲ್ಲಿ ಅಲ್ಲೇನಾಯ್ತು, 1-2 ಕೋರ್ಸ್ ಇತ್ತು. MBA ಇದು ಮಾರ್ಕೆಟಿಂಗ್ ಫೈನಾನ್ಸ್, ಮಾರ್ಕೆಟಿಂಗ್ HR ಅಂತಿತ್ತು. ಈಗ ಅದನ್ನ ಏನ್ ಮಾಡಿದೀನಿ, MBA ಇನ್ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, BCom MBA ಇನ್ ಫ್ಯಾಮಿಲಿ ಬಿಸ್ನೆಸ್ ಅಂಡ್ ಎಂಟರ್ಪ್ರಿನರ್ಶಿಪ್. ಆಯ್ತಾ? MBA ಇನ್ ಇದು ಅನಾಲಿಟಿಕ್ಸ್. ಇವೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಹೇಳಿರೋ ಮಾತುಗಳನ್ನು ಈಗ ಗಮನಿಸಿದ್ರೆ ಸರ್, ಆ ಭಾಗದ ಜನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ಟೂಡೆಂಟ್ಸು ಅವಕಾಶ ಇಲ್ಲ BA ಮಾಡು, ಅವಕಾಶ ಇಲ್ಲ BCom ಮಾಡು, ಇಷ್ಟಕ್ಕೆ ಅದೇ ಆಗಿದೆ ಪಾಪ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅರಿವಿದ್ಯಾ ಅಲ್ಲಿನ ಸ್ಟೂಡೆಂಟ್ಸ್ಗೆ ಈ ತರ ಎಲ್ಲ ಇದೆ ಪ್ರಪಂಚದಲ್ಲಿ ಅಂತ? ಅಲ್ಲ, ಅವ್ರಿಗೆ ಅರಿವೇ ಇಲ್ಲ ಮೇಡಮ್, ಅರಿವು ಇಲ್ಲ, ಅವ್ರಿಗೆ ಇದು ಇಲ್ಲ. ಮಾರ್ಗದರ್ಶನ. ಯಾವ್ದೋ ಒಂದು ಕೋರ್ಸ್ ಮಾಡ್ಬೇಕು ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕು,
ಈ ಮಟ್ಟಿಗೆ ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಇದೇ BCom ಅನಾಲಿಟಿಕ್ಸ್ ಇರ್ಬೋದು, BCom ಫಿನ್ಟೆಕ್ ಇರ್ಬೋದು, BCom ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, MBA BBA ಇರ್ಬೋದು, ಈ ಕೋರ್ಸ್ಗಳನ್ನ ಬೆಂಗಳೂರಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್, ಡೀಮ್ಡ್ ಇನ್ಸ್ಟಿಟ್ಯೂಟ್ಸ್ 1.25 ಲಕ್ಷ 2 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಅನ್ನು ಮಾಡ್ತವೆ. ಇದೇ ಕೋರ್ಸ್ಗಳನ್ನ ನಾನು ಅಲ್ಲಿ ಬಳ್ಳಾರಿಯಲ್ಲಿ ಮಕ್ಕಳಿಗೆ 40,000ಕ್ಕೆ ಸೆಲ್ಫ್ ಫೈನಾನ್ಸಿಂಗ್ ಕೋರ್ಸ್ ಅಂತ. ಸರ್, ಈಗ ಅದಕ್ಕೆ ಟೀಚಿಂಗ್ ಫ್ಯಾಕಲ್ಟಿ ಅಂದಾಗ ಟಾಸ್ಕ್ ಅಲ್ವಾ ನಿಮಗೆ? ಅಲ್ಲ, ಆ ಟಾಸ್ಕ್ ನಾವು ಬೆಂಗಳೂರು ತಗೊಂಡೋಗ್ತೀವಿ, ಅದಕ್ಕಾಗಿ ನಾನು 40,000 ರೂಪಾಯಿ ಫೀಸ್ ಮಾಡ್ತಾ ಇರೋದು. ಓಕೆ ಓಕೆ, ಹಾಂ ಹಾಂ ಹಾಂ. ಈಗ ಪರ್ ಟೀಚರ್ ಬಂದು 1 ಅವರ್ ಪಾಠ ಮಾಡಿದ್ರೆ ಅವ್ರಿಗೆ 1,000 ರೂಪಾಯಿ ನಾವು ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಬರಕ ಒಳ್ಳೆ ಟೀಚರ್ ಬರಲ್ಲ. ಆಮೇಲೆ ಈಗ ನಮ್ಮ UGC ಇಂದ ಪ್ರಾಕ್ಟೀಸ್ ಇನ್ ಪ್ರೊಫೆಸರ್ಸ್ ಬಂದಿದೆ, ಅದಕ್ಕೆ ಒಳ್ಳೊಳ್ಳೆಯವ್ರನ್ನ ಈಗ ನಾವು ಏನೇ ಮಾಡಲಿ, ಏನೇ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಐ ವಿಲ್ ಟೇಕ್ ಆನ್ ಸಮ್ ಹೆಲ್ಪ್ ಆಫ್ ದಿ ಬೆಂಗಳೂರಿನ ಜನಗಳನ್ನ ತಗೋಬೇಕಾಗಿದೆ. ನಾನು ಆಲ್ರೆಡಿ 3 MOU ಮಾಡಿದ್ದೀನಿ, 3 ಫಾರಿನ್ ಇನ್ಸ್ಟಿಟ್ಯೂಟ್ ಜೊತೆ MOU ಮಾಡಿದ್ದೀನಿ. ಸೂಪರ್. ಅವರ ಟ್ರಾನ್ಸಾಕ್ಷನ್ಸ್ ಆಗ್ಬೇಕಾಗಿದೆ. ಈಗ ನಾಳೆ ನಮ್ಮ 13-14ಕ್ಕೆ ಒಂದು ಇಂಟರ್ನ್ಯಾಷನಲ್ ಕಾಮರ್ಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಒಂದು ಅಪ್ಲಿಕೇಶನ್ಸ್ 45-46 ಅಪ್ಲಿಕೇಶನ್ ಬಂದ್ರೆ ಜಾಸ್ತಿ ಆಗ್ತಾ ಇತ್ತು. ಇವತ್ತು 300 ಅಪ್ಲಿಕೇಶನ್ ಬಂದಿದೆ. ಸೂಪರ್. ಆ ಕಾನ್ಫರೆನ್ಸ್ಗೆ ಇವಾಗ ನಾವು ಇಂಗ್ಲೆಂಡ್ ಲಂಡನ್ ನಿಂದ ಇಂಟರ್ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಚೇರ್ಮನ್, ಅಕಾಡೆಮಿಕ್ ಚೇರ್ಮನ್ ಅದು ಇನಾಗ್ರಲ್ ಮಾಡ್ತಾ ಇದ್ದಾರೆ, ಇನಾಗ್ರಲ್ ಅಡ್ರೆಸ್ ಮಾಡ್ತಾ ಇದ್ದಾರೆ. ದುಬೈ ಯೂನಿವರ್ಸಿಟಿಯಿಂದ ಒಬ್ಬರು ಸ್ಕಿಲ್ ಬೇಸ್ಡು ಅವರು ಒಂದು ಪ್ರೋಗ್ರಾಮ್ನ ಚೇರ್ಮನ್ ಆಗಿದ್ದಾರೆ. ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಈಗ 375 ಜನ ಅಪ್ಲಿಕೇಶನ್ ಪೇಪರ್ ಪ್ರೆಸೆಂಟೇಷನ್ ಬಿಡ್ತಾರೆ. ಆನ್ಲೈನ್ ಆ್ಯಂಡ್ ಆಫ್ಲೈನ್ 2 ಕಡೆನೂ ಪ್ರೆಸೆಂಟೇಷನ್ ಇಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿನೂ ಕಾನ್ಫರೆನ್ಸ್ಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಜರ್ನಿ ನೆನಪಿಸ್ಕೊಂಡ್ರೆ, ಈ 35 ವರ್ಷ ನೆನೆಸ್ಕೊಂಡ್ರೆ, ಒಂದ್ಸಲ ಯೋಚನೆ ಮಾಡ್ತಿದ್ದಾಗ ಒಂದು ಆತ್ಮತೃಪ್ತಿಯನ್ನು ಸಿಕ್ಕಿದೆಯಾ ನಿಮಗೆ? ಮೇಡಮ್, ನನಗೆ ಇನ್ನೂ ಸಿಕ್ಕಲಿಲ್ಲ. ಯಾಕಂದ್ರೆ ನಾನು ಬೆಂಗಳೂರಲ್ಲಿದ್ದು ನಾನು ಪ್ರಾಧ್ಯಾಪಕನಾಗಿ ರಿಟೈರ್ಡ್ ಆಗಿದ್ರೆ, ನಿವೃತ್ತಿ ಆಗಿದ್ರೆ ನನಗೆ ಬಹಳ ಖುಷಿ ಆಗ್ತಾ ಇತ್ತು. ನಾನು ಆ ಟೈಮ್ನಲ್ಲಿ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಅಂತ ಖುಷಿ ಸಿಗ್ತದೆ. ಆದ್ರೆ ಈಗ ಸರ್ಕಾರ ಆಮೇಲೆ ರಾಜ್ಯಪಾಲರು ನನ್ನ ಮೇಲೆ ಅತ್ಯಂತ ಜವಾಬ್ದಾರಿತ ಇನ್ನೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾನು 4 ವರ್ಷದಲ್ಲಿ, ಇನ್ನು ಮುಂದಿನ 4 ವರ್ಷ, ಇನ್ನು ಮುಂದಿನ ಈಗ ಆಲ್ರೆಡಿ 1 ವರ್ಷ ಇದೆ, ಇನ್ನು 3 ವರ್ಷ ನಾನು ಏನು ಮಾಡ್ತೀನಿ ಅನ್ನೋದ್ರ ಮೇಲೆ ನನಗೆ ತೃಪ್ತಿ ಸಿಗಬಹುದು. ಅದು ಹೆಂಗಿರ್ಬೇಕು ಅಂದ್ರೆ ಸರ್, ನೀವು 3 ವರ್ಷದಲ್ಲಿ ಹಾಕೋ ಒಂದು ಪ್ಲಾಟ್ಫಾರ್ಮು 100 ವರ್ಷಕ್ಕೆ ಇರಬೇಕು. ಅದು ಅದೇ ನಾನು ಮಾಡ್ತಕ್ಕಂಥದ್ದು ನನ್ನ ಮೇಡಮ್. ನಾನು ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದ್ರೆ ಇವತ್ತು ನಾನು ಏನು ಮಾಡ್ತೀನಿ ಅದು ಮುಂದಿನ 100 ವರ್ಷಗಳಿಗೆ ಆ ಕೃಷ್ಣದೇವರಾಯನ ಆಸ್ಥಾನ, ವಿಜಯನಗರದ ಆಸ್ಥಾನದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯ ಅವರ ಕಾಲದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿತ್ತೋ ಅದೇ ರೀತಿಯಲ್ಲಿ ಆ ವಿಶ್ವವಿದ್ಯಾನಿಲಯ ಪ್ರಾರಂಭವಾಗಿ ಅಲ್ಲಿನ ಜನಗಳನ್ನ ಅದೇ ರೀತಿ ಉದ್ಧಾರ ಮಾಡಬೇಕು, ಅದೇ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಬಹಳ ಆಸೆ ಇದೆ. ಇದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದಕ್ಕೆ ನಮ್ಮ ಸರ್ಕಾರದಿಂದ ಬಹಳ ಅತ್ಯಂತ ನನಗೆ ಅನುಕೂಲ ಸಿಗ್ತವೆ. ನಮ್ಮ ವಿದ್ಯಾಮಂತ್ರಿಗಳಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ರಾಜ್ಯಪಾಲರಿರ್ಬೋದು, ಮತ್ತೆ ನಮ್ಮ ಶಿವರಾಜ ತಂಗಡಿಗವರು ಅವರು ನಮ್ಮ ಬಳ್ಳಾರಿ ಬಂದಾಗ ಒಂದು ಯೂತ್ ಹಾಸ್ಟೆಲ್ ಬೇಕು ಅಂತ ಹೇಳಿದಾಗ ಅವರು ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ನೋಡಿ ನನಗೆ ಆಲ್ರೆಡಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೂಪರ್. ಅಲ್ಲಿ ಇದ್ದಾರೆ ಜನ, ದಾನಿಗಳು ಬೇಕಾದಷ್ಟು ಜನ ಇದ್ದಾರೆ. ಇದನ್ನೆಲ್ಲ ತಗೊಂಡು ನಾನು ಆ ವಿಶ್ವವಿದ್ಯಾನಿಲಯವನ್ನು ಒಂದು ಅತ್ಯುನ್ನತ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ಮುಂದೆ ಕಡೆ ನನಗೆ 92 ಎಕರೆ ಜಮೀನು ಹೊಂದಿದೆ, ಅದು ಸ್ವಲ್ಪ ಡಿಸ್ಪ್ಯೂಟ್ ಇದೆ, ಅದನ್ನು ಕೂಡ ನನಗೆ ಬೇಕು ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ನಮ್ಮ ವಿದ್ಯಾಮಂತ್ರಿಗಳು MC ಸುಧಾಕರ್ ಸರ್ ಅವರು ಅದರ ಬಗ್ಗೆ ನೀವು ಹೆಂಗೆ ಅದಕ್ಕೆ ದುಡ್ಡು ಅವಣಿಸ್ತೀರಿ, ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡಿ, ಅದನ್ನ ನಾನು ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅವರು ನನಗೆ ಬಹಳ ನಮ್ಮ ವಿದ್ಯಾಮಂತ್ರಿಗಳಲ್ಲಿ ಬಹಳ ಅತ್ಯುತ್ತಮ ಮತ್ತೆ ವಿತೌಟ್ ಕರಪ್ಷನ್, ಸೂಪರ್, ಏನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ಭುತ ಸರ್. ಯುವ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು ಈ ಕಾರ್ಯಕ್ರಮದ ಮೂಲಕ? ಮೇಡಮ್, ನನ್ನ ಕಾರ್ಯಕ್ರಮದ ಬಗ್ಗೆ ಯುವ ಮಕ್ಕಳಿಗೆ ನಾವೀಗ ಏನು ಕೊಡ್ತಾ ಇದ್ದೀರಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅನ್ನ ಮಕ್ಕಳು ತಗೊಬೇಕು. ಮುಂದೆ ಇದರ ಬಗ್ಗೆ ಅತ್ಯಂತ ಉನ್ನತ ವ್ಯಾಸಂಗವನ್ನು ಮಾಡಬೇಕು. ಅವರ
ಫ್ಯಾಮಿಲಿಗಳನ್ನ ಒಂದು ಫ್ಯಾಮಿಲಿಯಿಂದ ಒಬ್ಬ ವಿದ್ಯಾವಂತನಾದ್ರೆ ಆ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಒಂದು ಉತ್ತಮ ಕುಟುಂಬವಾಗಿ ಅಭಿವೃದ್ಧಿ ಹೊಂದುತ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಒಬ್ಬ ಹುಡುಗ ವಿದ್ಯಾವಂತ ಬಂದ್ರೆ ಆ ಹೈದರಾಬಾದ್ ಕರ್ನಾಟಕದ ಏರಿಯಾ ಒಂದು 10 ವರ್ಷದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದುತ್ತೆ ಮೇಡಮ್. ಖಂಡಿತ ಸರ್. ಇದನ್ನ ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಾಯ್ತು, ಈಗ ನನ್ನ ಇನ್ನೊಂದು ನಂದಿಹಳ್ಳಿ ಕ್ಯಾಂಪಸ್ ಅಂತ ಇದೆ, ಅಲ್ಲಿ ಸಂಡೂರ್ ಹತ್ರ ಒಂದು ಕ್ಯಾಂಪಸ್ ಇದೆ. ಅಲ್ಲಿ ನಮ್ಮ ಮಾನ್ಯ ಎಂಪಿಗಳು ಈ ತುಕಾರಾಮ್ ಅವರು ನನಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಆಮೇಲೆ ಅಲ್ಲಿ ಮೈನ್ಸ್ ಇದೆ ಸರೌಂಡಿಂಗ್, ಹೌದು ಸಿಕ್ಕಾಪಟ್ಟೆ ಮೈನ್ಸ್ ಇದೆ. ಅಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾಗ್ IIT ಇಂದ ಇದು MOU ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಅಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲೊಂದು ನಮ್ಮ ನಾಟಕ ಅಕಾಡೆಮಿಯ ಅಧ್ಯಕ್ಷರು ನಾಗರಾಜ್ ಮೂರ್ತಿ ಬಂದಿದ್ರು. ಅವರು ನನಗೆ ಸರ್ ಇಲ್ಲಿ ಎಷ್ಟು ಚೆನ್ನಾಗಿದೆ, ಇದು ಊಟಿ ಇದ್ದಂಗಿದೆ ಸರ್, ಇಲ್ಲೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಮಾಡೋಣ ಅಂತಂದ್ರು. ಅದ್ರ ಬಗ್ಗೆನೂ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಮೇಡಮ್. ಸ್ವಲ್ಪ ಬಹಳ ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ, ದೇವರ ಇಚ್ಛೆ, ಸರ್ಕಾರದ ಸಹಕಾರ ಇದೆಲ್ಲ ಸಿಕ್ಕಿದಾಗ ನಾನು ಒಳ್ಳೆ ಕೆಲಸನ ಮಾಡ್ತೀನಿ ಅಂತ ಹೇಳ್ಬೋದು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶ್ರದ್ಧೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಫಲ ಖಂಡಿತ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಸಾಕ್ಷಿ. ಹಂತ ಹಂತವಾಗಿ ನೀವು ಬೆಳವಣಿಗೆಯನ್ನು ಪಡ್ಕೊಂಡವರು, ಆ ಬೆಳವಣಿಗೆಯನ್ನು ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಳ್ಬೇಕು ಅನ್ನುವಂಥ ಆಶಯ ಇದೆ ನಿಮಗೆ. ಖಂಡಿತ ಒಳ್ಳೆಯದಾಗಲಿ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ಸೊ ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಎಂ ಮುನಿರಾಜು ಅವರು ಭಾಗಿಯಾಗಿದ್ದರು. ವಿದ್ಯಾಕ್ಷೇತ್ರ, ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕನಸುಗಾರ ಇವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಆ ಕನಸುಗಳೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಇದೆ. ನೋಡಿ, ಈ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗ ಅಂದಾಗ ಅಲ್ಲಿನ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಇದೆ, ಅವಕಾಶಗಳು ಸಿಗ್ತಾ ಇಲ್ಲ. ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನನ್ನು ಅವ್ರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅವಿರತ ಶ್ರಮವನ್ನು ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಅವರ ಅಧಿಕಾರದ ಅವಧಿಯಲ್ಲಿ ಮುಂದಿನ 4 ವರ್ಷಗಳಲ್ಲಿ ಅವೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಆಶಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.